ನಮಸ್ಕಾರ, ನಾನು ಆರ್ ನಾಗರಾಜಾಚಾರಿ, ಎ ವಿ ಕನ್ಸ್ಟ್ರಕ್ಷನ್. ನಾನಿಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದ್ದೀನಿ. ಇದು 40 ವರ್ಷದ ಹಳೆಯ ಮನೆನ ಒಂದು ರಿನೋವೇಟ್ ಮಾಡಿದ್ದೀನಿ. ಇದು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ, ಬನ್ನಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ, ಇದು ಗಾರ್ಡನ್ ಏರಿಯಾ. ಬನ್ನಿ ನೋಡಿ, ಇದು ಸೇಫ್ಟಿ ಡೋರ್. ಇದು ಮತ್ತೆ ಅದಾದಮೇಲೆ ಇದೊಂದು ಟೀಕುಡ್ ಡೋರ್ ಮಾಡಿ, ಟೀಕುಡ್ ಡೋರಿಂದ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಹಾಲ್ ತುಂಬ ಚಿಕ್ಕದಾಗಿತ್ತು ಮುಂಚೆ, ಇದು ಈಗ ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಮಾಡಿದ್ದೀವಿ. ಈ ಹಾಲಲ್ಲಿ 3 ರೂಮ್ ಇತ್ತು, ಅದನ್ನೆಲ್ಲ ನೀಟಾಗಿ ಹೊಡೆದು ರಿನೋವೇಷನ್ ಮಾಡಿ ಫುಲ್ ದೊಡ್ಡ ಹಾಲ್ ಮಾಡಿದ್ವಿ. ಇದರ ಒಂದು ಬಾತ್ರೂಮ್ ಮಾಡಿದ್ದೀವಿ, ನೋಡ್ಬೋದು ನೀವು ಇಲ್ಲಿ. ಅದು ತುಂಬ ಸ್ಪೇಷಿಯಸ್ ಮಾಡರ್ನ್ ಆಗಿ ಮಾಡಿದ್ದೀವಿ. ಅಗೈನ್ ನಾವಿಲ್ಲಿ ಒಂದು ರೂಮ್ ಮಾಡಿದ್ದೀವಿ. ಇಲ್ಲಿ ಇದು ತುಂಬ ಚಿಕ್ಕದಾಗಿತ್ತು ಮುಂಚೆ ರೂಮ್, ಇದು ತುಂಬ ಸ್ಪೇಷಿಯಸ್ ಆಗಿ ರೂಮ್ ಮಾಡಿ ಇದೊಂದು ಕಾಟ್ ಕೊಟ್ಟಿದ್ದೀವಿ. ಇಲ್ಲಿ ವಿಂಡೋ ಚಿಕ್ಕದಾಗಿತ್ತು, ದೊಡ್ಡದು ವಿಂಡೋ ಒಂದು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಅದೇ ರೀತಿಯಾಗಿ ಈ ರೂಮ್ ತಕ್ಕಂಗೆ ಒಂದು ವಾರ್ಡ್ರೋಬ್ ಬಂದು ಮಾಡಿದ್ದೀವಿ. ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಟಿವಿ ಕ್ಯಾಬಿನೆಟ್ ಒಂದು ಹೊಸದಾಗಿ ಮಾಡಿದ್ದೀವಿ ನಾವು. ಎಲ್ಲ ಟೀಕುಡ್ ಡೋರೇ, ಇಲ್ಲಿ ಏನು ಬಂದಿದೆ ಎಲ್ಲ ಟೀಕುಡ್ ಡೋರ್ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿದಾಗ ಇಲ್ಲೊಂದು ಬೆಡ್ರೂಮ್ ಇದೆ. ಡೋರ್ ಒಂದು ಔಟ್ಸೈಡಿಗೆ ನಾವು ಗಾರ್ಡನ್ ಏರಿಯಾಗೆ ಹೋಗೋದಕ್ಕೆ ಒಂದು ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಇದರಲ್ಲೂ ಸಹ ನಿಮಗೆ ಟೋಟಲಾಗಿ ನಾವು ಸೇಫ್ಟಿ ಡೋರ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಸೇಫ್ಟಿ ತುಂಬ ಪರ್ಪಸ್ ಆಗಿ ನೋಡ್ಬೋದು ನೀವು. ಇಲ್ಲಿ ಎಂಟ್ರಿ ಆದವಲ್ಲ, ಇದೇ ಗಾರ್ಡನ್ ಏರಿಯಾ. ಫುಲ್ಲಾಗಿ ಇದು ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಇಲ್ಲಿ ಗಾರ್ಡನ್ ಪ್ರೊವಿಷನ್ಸ್ ಎಲ್ಲ ಮಾಡಿದ್ದೀವಿ. ಹಳೆ ವಾರ್ಡ್ರೋಬ್ನ ಮಾಡಿಫೈ ಮಾಡಿ ನೀಟಾಗಿ ಸ್ವಲ್ಪ ಬೀಡಿಂಗ್ ಕೊಟ್ಟು ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದೀವಿ. ಅದು ಸ್ಟ್ರೆಚರ್ ಪೈಂಟ್. ಈ ವಾಲ್ಗೆ ನಾವು ಇದು ಬಂದಿರೋದಲ್ಲ ಸ್ಟ್ರೆಚರ್ ಪೈಂಟ್. ಈ ರೂಮ್ ತಂದು ನಾವು ಕಲರ್ ಮ್ಯಾಚ್ ಮಾಡಿದ್ದೀವಿ ನಾವು ಇಲ್ಲಿ. ಇದಕ್ಕೆ ವಾರ್ಡ್ರೋಬ್ಗೆ ಮ್ಯಾಚ್ ಮಾಡೋದು ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ನೋಡ್ಬೋದು ನೀವು. ಇದು ಸ್ಟ್ರೆಚರ್ ಪೈಂಟ್. ಇದು ನೋಡಿ, ಇದು ಡಿಸೈನ್ಸ್ ಮಾಡಿದ್ದೀವಿ ನಾವು. ಇದೊಂಥರ ಹಳೆ ಕಾಲ ಸ್ಟೈಲ್ ಈ ಡಿಸೈನ್ಸ್. ಇದು ತುಂಬ ಹಳೆ ಕಾಲದಲ್ಲಿ, ರಾಜ ಕಾಲದಲ್ಲಿ ಇದೆಲ್ಲ ಇತ್ತು. ಅದನ್ನು ನಾವು ಇದನ್ನ ಮಾಡಿಫೈ ಮಾಡಿ ನೀಟಾಗಿ ಇದು ಮಾಡ್ಕೊಂಡ್ಬಂದಿದ್ದೀವಿ. ಹಾಲಲ್ಲಿ ಕೂಡ ನಾವು AC ಪ್ರೊವಿಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಿಮಗೆ ಲಿಫ್ಟ್ ಇರ್ಬೋದು. ಒಂದು ಫ್ಲೋರ್ ಕೂಡ ನಾವು ಲಿಫ್ಟಾಗಿ ಪ್ರೊವಿಷನ್ ಮಾಡಿದ್ದೀವಿ. ಹಳೆ ಸ್ಟೇರ್ ಕೇಸ್ನೇ ನಾವು ಮಾಡಿಫೈ ಮಾಡಿ ಅದಕ್ಕೆ ನಾವು ವೆಲ್ಕ್ರೋ ಅಂತ ಹೇಳ್ಬಿಟ್ಟು ಇದು ಲೆದರ್ ಫಿನಿಶಿಂಗ್, ಅದು ಫುಲ್ ಎಂಟೈರ್ ಸ್ಟೇರ್ ಕೇಸ್ ಮೇಲ್ಗಡೆವರೆಗೂ ಅದು ಕೊಟ್ಟಿದ್ದೀವಿ. ಅದನ್ನು ಅದೇ ರೀತಿಯಾಗಿ ನಮಗೆ ನೋಡಿ, ಇಲ್ಲಿ ಆಕ್ಸೆಸ್ ಇರಲಿಲ್ಲ ಮುಂಚೆ. ಇದು ಆಕ್ಸೆಸ್ ಮಾಡಿ ನಾವು ಇಲ್ಲಿ ವಾಸ್ತು ಪ್ರಕಾರ ಒಂದು ದೇವ್ರ ಮನೆ ಮಾಡಿ ಡೋರ್ಸ್ ಕೂಡ ಅಷ್ಟೇ ನೀಟಾಗಿ ಹೋಗಿ ಫೋಲ್ಡ್ ಆಗೋ ಥರ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲಿ ಬಂದಾಗ ಹಾಲಿಂದ ಬಂದಂಥವ್ರಿಗೆ ಒಂದು ವಾಶ್ ಬೇಷನ್ ನೀವು ನೋಡ್ಬೋದು. ಬಾತ್ರೂಮ್ ಒಂದು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ತುಂಬ ಮಾಡಿಫೈ ಆಗಿ ಮಾಡಿ ಬಾತ್ರೂಮ್ ಮಾಡಿದ್ದೀವಿ. ವೆಟ್ ಆ್ಯಂಡ್ ಡ್ರೈ ಸಪ್ರೇಟಾಗಿ ಮಾಡಿದ್ದೀವಿ. ಅದೇ ರೀತಿ ನೋಡ್ಬೋದು, ಕಿಚನ್ಗೆ ಒಂದು ಡೋರ್ ಸಪ್ರೇಟಾಗಿ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ಏನಾರು ಮಾಡಬೇಕಾದ್ರೆ ಆ್ಯಕ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಕಿಚನ್ ತುಂಬ ಚಿಕ್ಕದಾಗಿತ್ತು ಮುಂಚೆ. ಇಲ್ಲೊಂದು ಪಾರ್ಟಿಷನ್ ವಾಲ್ಸ್ ಎಲ್ಲ ಇತ್ತು, ಎಲ್ಲ ತೆಗೆದು ತುಂಬ ದೊಡ್ಡದಾಗಿ ಮಾಡಿ ಕಿಚನ್ ಕಮ್ ಡೈನಿಂಗ್ ಮಾಡಿದ್ದೀವಿ. ಪ್ಲಸ್ ಒಂದು ಸ್ಟೋರ್ ಕೂಡ ಕೊಟ್ಟಿದ್ದೀವಿ ನಾವಿಲ್ಲಿ. ಕಿಚನ್ಗೆ ಅಂತ ಒಂದು ಸ್ಟೋರ್ ಕೊಟ್ಟಿದ್ದೀವಿ. ಈ ಕೌಂಟ್ರೆಲ್ಲ ಹಳೆ ಕೌಂಟ್ರಿಗೆ ನೀಟಾಗಿ ಸ್ವಲ್ಪ ಇದೆಲ್ಲ ಹೋಗಿರೋಂಥ ವುಡ್ಡೆಲ್ಲ ಹೋಗಿ ಮ್ಯಾನೇಜ್ ಮಾಡಿ ಆಲ್ಟರ್ ಮಾಡಿ ನೀಟಾಗಿ ವರ್ಕ್ಮೆನ್ಶಿಪ್ ಮಾಡ್ಕೊಟ್ಟಿದ್ದೀವಿ. ಎಲೆಕ್ಟ್ರಿಕಲ್ ವರ್ಕೆಲ್ಲ ಎಂಟೈರ್ ಎಲೆಕ್ಟ್ರಿಕಲ್ ವರ್ಕ್ ಚೇಂಜ್ ಮಾಡ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಒಂದು ಸ್ಮಾಲ್ ಸ್ಟೋರ್ ಹೊಂದಿದ್ದೀವಿ. ಈಗ ನಾವಿದನ್ನು ಕೂತ್ಕೊಳ್ಳಿ. ಅದೇ ರೀತಿ ನೀವು ಇಲ್ಲಿ ಬಂದಾಗ ಯುಟಿಲಿಟಿ ಏರಿಯಾ. ಯುಟಿಲಿಟಿ ಅಂದರೆ ನೋಡಿ, ವಾಷಿಂಗ್ ಮಿಷಿನ್ನು, ಇಲ್ಲಿ ಬಟ್ಟೆ ಮಾಡ್ಕೊಂಡು ಡ್ರೈ ಮಾಡಲಿಕ್ಕೆ, ಮತ್ತು ಇದು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳಲಿಕ್ಕೆ, ಮತ್ತು ಸರ್ವೆಂಟ್ಗೆ ಒಂದು ವಾಶ್ರೂಮ್, ಅವ್ರಿಗೊಂದು ಇರಲಿಕ್ಕೆ ಒಂದು ರೂಮ್ ಕೂಡ ಆ ಕಡೆ ಹಿಂದೆಗಡೆಗೆ ಸ್ಟೇ ಆಗಲಿಕ್ಕೆ. ಸೇಫ್ಟಿ ಪರ್ಪಸ್ಗೆಲ್ಲ ಗ್ರಿಲ್ಲು, ಗೇಟ್ಸ್ ಇದು ಮಾಡಿದ್ದೀವಿ. ಎಂಟೈರ್ ಫ್ಲೋರಿಂಗ್ ಕೂಡ ಎಲ್ಲ ಟೈಲ್ಸ್ ನೀಟಾಗಿ ಟೈಲ್ಸ್ ಮಾಡ್ಕೊಂಡಿದ್ದೀವಿ. ಈಗ ಗ್ರೌಂಡ್ ಫ್ಲೋರ್ ರಿನೋವೇಷನ್ ಮಾಡಿದ್ದೆಲ್ಲ ನೋಡಿದ್ದೀರಾ ನೀವೀಗ. ಅದೇ ರೀತಿಯಾಗಿ ಮೇಲೆ ನಾವು ಫಸ್ಟ್ ಫ್ಲೋರ್ ಒಂದು ಹೊಸದಾಗಿ ಕಟ್ಟಿದ್ದೀವಿ. ನೋಡೋಣ ಬನ್ನಿ ಅದನ್ನು.
ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಎಲ್ಲ ನ್ಯೂ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಒಂದು ಎಂಟ್ರಿ ಡೋರ್ ಕೊಟ್ಟಿದ್ದೀವಿ ಕೆಳಗಡೆಯಿಂದ ಬರಲಿಕ್ಕೆ ಒಂದು. ಅದು 8 ಫೀಟ್ ಡೋರು, ಟೀಕುಡ್ ಡೋರ್ ಇದು. ನೋಡಿ ಇದೆಲ್ಲನೂ ಸ್ಟಿಕ್ಕರಿಂಗ್ ಮಾಡಿಸಿದ್ದೀವಿ ನಾವು. ಇದು ಪೈಂಟಿಂಗ್ ಮಾಡಿ ಸ್ಟಿಕ್ಕರಿಂಗ್ ಮಾಡಿರೋಂಥದ್ದು. ಅದೇ ರೀತಿಯಾಗಿ ನೀವು ಇಲ್ಲಿ ಬಂದಾಗ ಒಂದು ರೂಮ್ ಮಾಡಿದ್ದೀವಿ. ಇಲ್ಲಿ ಈ ಕಡೆ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಆ ಕಡೆಯಿಂದನೂ ಎಂಟ್ರಿ ಕೊಟ್ಟಿದ್ದೀವಿ ಒಂದು. ಪ್ಲಸ್ ಇದು ಬಾತ್ರೂಮ್ ಅಂತ ಮಾಡಿದ್ದೀವಿ, ಲ್ಯಾವಿಶ್ ಮಾಡಿದ್ದೀವಿ. ಇದು ಡ್ರೈ ವಿಟ್ ಅಂತ ಸಪ್ರೇಟಾಗಿ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಬಂದಾಗ ನೀವು ಇಲ್ಲಿ ಒಂದು ಡ್ರೆಸ್ಸಿಂಗ್ ಅಂತ ಇಲ್ಲಿ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಒಂದು ಹೊಸ ಕಾಟು. ಇದು ಇದಕ್ಕೂ ಒಂದು ಟೀಕು ಡೋರು ಪ್ಲಸ್ ಸೇಫ್ಟಿ ಡೋರ್, ಸ್ಟೀಲ್ ಸೇಫ್ಟಿ ಡೋರು. ಇದು ಬಾಲ್ಕನಿ. ಇದು ಎಲ್ಲ ಗ್ರೀನರಿಗೆ ಇಲ್ಲಿ ಅಂತ ಗಾರ್ಡನ್ಸ್ ಮಾಡಿದ್ವಿ. ಈ ಕಡೆದು ಬಾಲ್ಕನಿ ಅಲ್ಲವರೆಗೂ ಇದೆ, ಲಾಸ್ಟ್ವರೆಗೂ. ಅದೇ ರೀತಿಯಾಗಿ ಇಲ್ಲೂ ಸ್ಮಾಲ್ ಒಂದು ಗಾರ್ಡನ್ ಪಾರ್ಟ್ಸು. ಎಂಟ್ರಿ ಕೂಡ ಆ ಕಡೆಯಿಂದ ಒಂದು ಎಂಟ್ರಿ ಕೊಟ್ಟಿದ್ದೀವಿ ನಾವು. ಇದು ಬನ್ನಿ, ಆ ಕಡೆ ಒಂದು ರೂಮ್ ಇದೆ, ಅದು ನೋಡೋಣ. ಇದು ಸ್ಮಾಲ್ ಕಿಚನ್ನು, ಸಮ್ ಕಾಫಿ ಬ್ರೇಕ್ಫಾಸ್ಟ್ ಆ ಥರದ್ದೆಲ್ಲ ನಲ್ಲಿ. ಪ್ಲಸ್ ಬಾರ್ ಕೌಂಟ್ರ್ ಕೂಡ ಇದು. ಅದೇ ರೀತಿಯಾಗಿ ಫುಲ್ಲಾಗಿ ಗಾರ್ಡನ್ ಮಾಡ್ಕೊಂಬಂದಿದ್ದೀವಿ. ಒಂದು AC ಪ್ರಾವಿಷನ್ ಕೂಡ ಇಲ್ಲಿ ಮಾಡಿದ್ದೀವಿ. ಒಂದು ಸಿಟ್ ಔಟ್ ಇರ್ಬೋದು, ಒಂದು ಫೌಂಟೇನು, ಬುದ್ಧ ಫೌಂಟೇನು. ಅದೇ ರೀತಿ ನಮಗೆ ಮೇಲ್ಗಡೆಯಿಂದ ನೋಡಿದಾಗ ನೀವು ಫುಲ್ ವೆಂಟಿಲೇಷನ್ ಥರ ಒಂದು ಪ್ರಾವಿಷನ್ ಮಾಡಿ. ಇದು ಕೂಡ POPಯಲ್ಲಿ ಈ ಟ್ರಸ್ಸರ್ ಕೆಳಗಡೆ ಕಾಣಬಾರ್ದು ಅಂತ ಹೇಳ್ಕೊಂಡು POP ಥರ ಒಂದು PU ಲ್ಯಾಮಿನೇಟ್ ಶೀಟ್ ಅಂತೀವಿ ನಾವು ಇದಕ್ಕೆ. 8 ಫೀಟ್ ಡೋರ್ಸ್ ಇವೆಲ್ಲ. ಯೂಶಲಾಗಿ ಎಲ್ಲ ಮನೆಗಳಿಗೂ 7 ಫೀಟ್ ಮಾಡ್ತಾರೆ. ಇದನ್ನು 8 ಫೀಟ್ ಡೋರ್. ಇದು ಫುಲ್ ಟೀ ಕೊಟ್ಟಿದ್ದು. ಅದೇ ರೀತಿಯಾಗಿ ಇಲ್ಲಿ ಈ ಎಂಟೈರ್ ವುಡ್ ವರ್ಕೆಲ್ಲನೂ ಇಲ್ಲೇ ಇದು ಮಾಡಿರೋಂಥದ್ದು. ಇದು ಮೆನಾಮಲ್ ಪೈಂಟ್ ಅಂತೀವಿ ನಾವು ಇದಕ್ಕೆ. ಇದು ಲ್ಯಾಮಿನೇಟ್ ಅಲ್ಲ, ಇದು ಮೆನಾಮಲ್ ಪೈಂಟ್ ಇದು ಅಂತೀವಿ ನಾವು ಇದಕ್ಕೆ. ಅದೇ ರೀತಿಯಾಗಿ ಹಲ್ಲೊಂದು ನಾವು ಇದು ಮಾಡಿ ಬೋತ್ ಸೈಡ್ ನಾವು ವೆಂಟಿಲೇಷನ್ ಕೊಟ್ಟಿದ್ದೀವಿ ಅದನ್ನು. ಇದನ್ನು ಲೈಟಿಂಗ್ ಕೂಡ ನೋಡ್ಬೋದು. ಇದು ಈಚೆ ಕಡೆ ಒಳಗಡೆ ಕೂಡ ಲೈಟಿಂಗ್ ಇದೆ ಇದರಲ್ಲಿ. ಪ್ಲಸ್ ಇದು ವಾಲ್ ಪೇಪರ್. ಇದು ಸ್ಟಿಕ್ಕರಿಂಗ್, ವುಡ್ ಮೇಲೆ ಇದು ಸ್ಟಿಕ್ಕರಿಂಗ್ ಮಾಡಿರೋಂಥದ್ದು. ಇಲ್ಲೊಂದು ದೊಡ್ಡದೊಂದು ಮಿರರು, ಪ್ಲಸ್ ಇದು ವಾಕಿಂಗ್ ವಾರ್ಡ್ರೋಬು. ಇದು ವಾಶ್ರೂಮು. ಈ ಕಡೆ ಬಂದ ಕೂಡಲೇ ವಾಶ್ ಮಿಷಿನ್ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಲೆಫ್ಟ್ ಸೈಡ್ಗೆ ನಾವು ಕಮೋಡ್ ಕಾಣಬಾರ್ದು ಅಂತ ಲೆಫ್ಟ್ ಸೈಡಿಗೆ ಕಮೋಡ್ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಇದು ಪವರ್ ಜೆಟ್ಸ್ ಅಂತೀವಿ ನಾವು ಇದಕ್ಕೆ. ಅಟ್ ಅ ಟೈಮ್ ಎಲ್ಲ ಅಟ್ ಅ ಟೈಮ್ ಆಗುತ್ತೆ, ಇನ್ಕ್ಲೂಡ್ ಶವರ್ ಸೇರಿಸ್ಕೊಂಡು. ಇದು ಎಕ್ಸಾಸ್ಟ್ ಅಂತೀವಿ. ಇಲ್ಲಿ ಏನು ಹವೆ ಬಂದ್ರೂ ಮೇಲೆ ಹೇಳ್ಕೊಂಡು ಸಕ್ಕಿಂಗ್ ಮಾಡಿ ಆಚೆ ಬಿಟ್ಬಿಡುತ್ತೆ. ಇಲ್ಲೂ ಕೂಡ ಒಂದು ಇನ್ನರ್ ಐಟಮ್ಸ್ ಎಲ್ಲ ಇಟ್ಕೊಂಡು ಇಲ್ಲೂ ಕೂಡ ಪ್ರಾವಿಷನ್ ಮಾಡಿದ್ವಿ ಒಂದು. ಅದೇ ರೀತಿಯಾಗಿ ನಾವು ಮೇಲ್ಗಡೆ ಹೋದ್ರೂ ಸಹ ಫುಲ್ ಎಂಟೈರ್ ಟೆರೇಸ್ ಎಲ್ಲ ನಾವು ಫುಲ್ ಗಾರ್ಡನ್ ಮಾಡಿದ್ದೀವಿ. ಬನ್ನಿ ಮೇಲೆ ಹೋಗೋಣ. ಇಲ್ಲೂ ಸಹ ಪೂರ್ತಿಯಾಗಿ ಗಾರ್ಡನ್ ಪ್ರಾವಿಷನ್ ಮಾಡಿದ್ವಿ. ಇದು ನಾರ್ಮಲ್ ಟ್ಯಾಂಕ್ ಅಲ್ಲ, ಅದು SS ಟ್ಯಾಂಕ್. ಅದು ನಾವು SS ಯೂಸ್ ಮಾಡೋದ್ರಿಂದ ವಾಟರ್ ಪ್ಯೂರಿಫೈ ಆಗಿ ಮೇಲೆ ಬಂದು ಇಲ್ಲಿಂದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ವಿ. ಇದು ಸಾಫ್ಟ್ನರ್. ಇದು ಪ್ರೆಷರ್ ಮೋಟ್ರು. ಎಂಟೈರ್ UPS ಕೊಟ್ಟಿದ್ದೀವಿ. ಎಲ್ಲೂ ಎನಿ ಟೈಮ್ ಕರೆಂಟ್ ಹೋದ್ರೂ ಎಲ್ಲ ಕಡೆನೂ ಪ್ರೆಷರ್ ಮೋಟ್ರ್ ಆಗ್ಬೋದು, ಸಾಫ್ಟ್ನರ್ ಆಗ್ಬೋದು, ಎಲ್ಲ ಆಟೋಮೆಟಿಕ್ಲಿ UPSಯಿಂದ ವರ್ಕ್ ಆಗುತ್ತೆ ಓವರ್ ಹೋದಾಗ. ಇದು ಆಗಿರ್ಬೋದು. ಇದು ಗ್ಲಾಸ್, ಇದು ಎಲ್ಲ 12 mm ಗ್ಲಾಸ್. ಇದು ಟಫನ್ ಗ್ಲಾಸ್. ಇದು ಓಡಾಡ್ಬೋದು, ನಾವು ಏನೂ ಆಗೋದಿಲ್ಲ. ಇದನ್ನ ಕೂರ್ಬೋದು, ಓಡಾಡ್ಬೋದು. ಇದನ್ನು ಓಡೋದು ಉದ್ದೇಶ ಇಟ್ಕೊಂಡು ಈ ಕಡೆಗೆ ನಾವೇನು ಬಿಡ್ತಾರೆ ಏನು ಮಾಡಿಲ್ಲ. ಇದ್ರ ಮೇಲೆ ಓಡಾಡ್ಕೊಂಡು ಇದೆಲ್ಲ ವಾಟರ್ ಮಾಡ್ಕೊಂಡು ಕ್ಯೂರಿಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿರ್ಬೋದು, ನೈಟಲ್ಲಿ ಎಲ್ಲ ಕೂತ್ಕೊಂಡು ಕಾಫಿ ಸ್ನ್ಯಾಕ್ಸ್ನೆಲ್ಲ ಕೂತ್ಕೊಳ್ಳಿಕ್ಕೆ ನಾವು ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಇದೆಲ್ಲ ಅಗೈನ್ ಆರ್ಡರ್ ಮಾಡಿ ನಾವು ರೆಡಿ ಮಾಡಿಸಿರೋಂಥದ್ದು. ಆಲ್ಮೋಸ್ಟ್ ಅಲ್ಲಿ ಹಣ್ಣಿನ ಗಿಡ ಎಲ್ಲ ಹಾಕಿದ್ವಿ ನೋಡಿ. ಚೇಪೆಕಾಯಿ ಇದೆ, ಅಲ್ಲಿ ಸಪೋಟ ಇದೆ, ಅಲ್ಲಿ ನೋಡೋದು ನಿಂಬೆದಿದೆ. ಹೇಳಿಕಾಯಿ ಅಂತೀವಿ ನಾವು ಇದನ್ನು, ಹೇಳಿಕಾಯಿ ಅಂತೀವಿ ನಾವು. ಇದು ಬಂದ್ಬಿಟ್ಟು ಆರೆಂಜ್ ಗಿಡ. ಇದು ನೋಡಿ ಚಕ್ಕೋತ. ಇವನು ಆಲ್ರೆಡಿ ತಿಂತಾ ಇದ್ದೀವಿ ನಾವು ಚಕ್ಕೋತ ಕೂಡ. ಇದು ಅಲ್ಲಿ ಬಂದಾಗ ನಾನು ತೊಗೊಂಡು ಹೋಗ್ತೀನಿ, ನನಗೂ ಕೊಡ್ತಾರೆ.
ಇದು ನೆಲ್ಲಿಕಾಯಿ ಮರ, ಅದು ಮ್ಯಾಂಗೋದು 2 ಥರ 3 ಥರ ಮ್ಯಾಂಗೋ ಟ್ರೀಸ್ ಇದು ಮಾಡಿದ್ದೀವಿ, ಪ್ರೊವೈಡ್ ಮಾಡಿದ್ದೀವಿ. ಇದು ನಾವು ಬಂದಂಥ ಸ್ಟೇರ್ ಕೇಸ್ಗೆ ಹೆಡ್ ರೂಮ್, ಇಲ್ಲೂ ಸಹ ನಾವು ಸೇಫ್ಟಿ ಡೋರ್ ಹಾಕಿದ್ದೀವಿ. ಇದರಲ್ಲೂ ಕೂಡ ನಾವು ಎಲ್ಲ ಕಡೆ ಸೇಫ್ಟಿ ಮಾಡಿಟ್ಟಿದ್ದೀವಿ. ನೋಡಿ ಇದು ಬಾಲ್ಕನ್ಯ 80 ಫೀಟ್ ರೋಡ್ ಇದು. ಇಲ್ಲಿ ಕೂಡ ನಾವು ಲೇಬರ್ಸ್ ನಮ್ಮ ಗಾರ್ಡನ್ ಬಂದರೆ ಅವ್ರು ಕೂಡ ಸಪ್ರೇಟಾಗಿ ಬಂದು ಎಲ್ಲ ಔಟ್ಸೈಡಿಂದ ಬಂದು ಸಪ್ರೇಟಾಗಿ ಬಂದು ಇಲ್ಲಿಂದ ಬಂದವರು ಇಲ್ಲಿ ಇದು ವರ್ಕ್ ಮುಗಿಸ್ಕೊಂಡು ಅವ್ರು ಆಚೆ ಹೋಗೋ ಥರ ಪ್ರಾವಿಷನ್ ಮಾಡಿದ್ದೀವಿ ನಾವು. ಇದನ್ನು ಬಂದು ಅದು ಮಾಡ್ಕೊಂಡವರು ಕೆಲಸ ಮುಗಿಸ್ಕೊಂಡು ಮತ್ತೆ ಇದೇ ಸ್ಟೇರ್ ಕೇಸಲ್ಲಿ ಹೋಗ್ಬಿಟ್ಟು ಆಚೆ ಹೊರಟೋಗ್ತಾರೆ ಅವರು. ನೋಡಿದ್ರಲ್ಲ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ AV ಕನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ತುಂಬ ರೀಸನಬಲ್ ಆಗಿ ಒಳ್ಳೆ ಕ್ವಾಲಿಟಿ ಮನೆ, ನಿಮ್ಮ ಕನಸಿನ ಮನೆ ಖಂಡಿತ ಕಟ್ಕೊಡ್ತೀವಿ ನಾವು.